ಶ್ರೀರಾಮ್. ಕೇವಲ 3-4 ನಿಮಿಷದಲ್ಲಿ ಮಾತನ್ನು ಮುಗಿಸ್ತೇನೆ. ಇನ್ನೂ ಗಂಗಾವತಿ ಸಭೆ ಇದೆ. ಕಾರಟಗಿನಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮ ಇರಲಿಲ್ಲ. ಆದ್ರೂ ಸಹ ಅನಿರೀಕ್ಷಿತವಾಗಿ ಬಂದಂತ ಸಂದರ್ಭದಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ, ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೀರಿ. ನಮ್ಮ ಬಸವರಾಜ್ ಜಡೇಶ್ವರ ಅವರ ಅಭಿಮಾನಿಗಳು ಕೂಡ ದೊಡ್ಡ ಸಂಖ್ಯೆ ತಾವಿದ್ದೀರಿ. ಜನಾರ್ದನ್ ರೆಡ್ಡಿ ಅವರು ಸಹ ನಮ್ಮ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಅವರ ಪರವಾಗಿ ಇವತ್ತು ರೋಡ್ ಶೋನಲ್ಲಿ ಭಾಗವಹಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಕಾರಟಗಿಗೆ ಬರ್ತಕ್ಕಂಥ ಸಂದರ್ಭ ಇರಲಿಲ್ಲ. ಆದ್ರೆ ಯಾರು ಇವತ್ತು ಈ ಕ್ಷೇತ್ರದ ಕನಕಗಿರಿ ಕ್ಷೇತ್ರದ ಒಬ್ಬ ಕಾಂಗ್ರೆಸ್ ನಾಯಕ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಅವನ ಹೆಸರು ಹೇಳೋದಕ್ಕೂ ಇಚ್ಛೆ ಪಡೋದಿಲ್ಲ. ಏನು ದುರಂಕಾರದಿಂದ ನರೇಂದ್ರ ಮೋದಿಜಿ ಅವರ ಕಪಾಳ ಕೊಡುತ್ತೇನೆ ಅಂತ ಹೇಳಿ ದುರಂಕಾರದಿಂದ ಮಾತನ್ನ ಹೇಳಿದ್ದಾನೆ. ಆ ದುರಂಕಾರವನ್ನ, ಅವನ ಸೊಕ್ಕನ್ನ ಇವತ್ತು ಅಡಗಿಸ್ಬೇಕು, ಅವನ ಸೊಕ್ಕನ್ನ ಮುರಿಬೇಕು. ಹಾಗಾಗಿ ಕಾರಟಗಿಗೆ ಬಂದು ಇವತ್ತು ಕ್ಷೇತ್ರದ ಶಾಸಕನಿಗೆ ಅವನ ಮುಂದೆ ಯಾವತ್ತೂ ಕೂಡ ಉಸಿರು ಎತ್ತಬಾರ್ದು. ನರೇಂದ್ರ ಮೋದಿ ಬಗ್ಗೆ ಆ ರೀತಿ ಆಗ್ಬೇಕು ಅಂತ ಹೇಳಿದ್ರೆ, ಅವನ ದುರಂಕಾರ ಸೊಕ್ಕು ಮುರಿಬೇಕು ಅಂತ ಹೇಳಿದ್ರೆ 7ನೇ ತಾರೀಕು ಲೋಕಸಭಾ ಚುನಾವಣೆ ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಅವರು ಕನಿಷ್ಠ 1.5-2 ಲಕ್ಷ ಅಂತರದಲ್ಲಿ ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಗೆದ್ದು ಬರಬೇಕು. ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು 7ನೇ ತಾರೀಕಿನ ಮತದಾನ ಆಗ್ತದೆ. ಬೆಳಗ್ಗೆ 7 ಗಂಟೆಯಿಂದ ಇವತ್ತು ನಮ್ಮ ತಾಯಂದ್ರನ್ನ ನರೇಂದ್ರ ಮೋದಿಜಿ ಯೋಜನೆಗಳ ಏನು ಫಲಾನುಭವಿಗಳಿದ್ದಾರೆ ಅವರೆಲ್ಲರೂ ಕೂಡ, ಯಾಕಂದ್ರೆ ಸಾಕಷ್ಟು ಬಿಸಿಲಿದೆ, ಬೆಳಗ್ಗೆ 11 ಗಂಟೆ ಒಳಗಡೆ ಅತಿ ಹೆಚ್ಚು ಬಿಜೆಪಿ ಮತದಾರರನ್ನ ಮತಗಟ್ಟೆಗೆ ಕರ್ಕೊಬಂದು ತಾವೆಲ್ಲರೂ ಕೂಡ ಮತವನ್ನು ಹಾಕಿಸ್ಬೇಕು. ಆ ಮನವಿಯನ್ನ ಮಾಡೋದಕ್ಕೋಸ್ಕರ ಬಂದಿದ್ದೇನೆ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಆ ಒಂದು ಶಾಸಕನಿಗೆ, ಸಚಿವನಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ, 1.5-2 ಲಕ್ಷ ಲೀಡ್ ಅನ್ನ ಬಿಜೆಪಿಗೆ ಬಸವರಾಜ್ ಅವರಿಗೆ ಕೊಡಿಸೋದ್ರ ಮೂಲಕ ಅವ್ರ 2 ಕೆನ್ನೆಗೂ ಕೂಡ ನೀವು ಕಪಾಳ ಮೋಕ್ಷನ ನೀವು ಮಾಡಬೇಕು. ಅವರ 2 ಕೆನ್ನೆಗೂ ಕೂಡ ನೀವು ಕಪಾಳ ಮೋಕ್ಷ ಮಾಡೋದ್ರ ಮುಖೇನ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕಾಗಿದೆ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇದೆ, ಈ ಕಾಂಗ್ರೆಸ್ ಪಕ್ಷ ಆರುವ ದೀಪ ಹೇಗೆ ಜೋರಾಗಿ ಉರಿಯುತ್ತದೋ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾರಾಡ್ತಾ ಇದ್ದಾರೆ. ಏನೊತ್ತು ಕಾಂಗ್ರೆಸ್ ಪಕ್ಷರು ಹಾರಾಡ್ತಾ ಇದ್ದಾರೆ. ಜೂನ್ 4ನೇ ತಾರೀಕು ಮತ ಎಣಿಕೆ ಆದ್ಮೇಲೆ ಗೊತ್ತಾಗ್ತದೆ ಈ ಕಾಂಗ್ರೆಸ್ ಪಕ್ಷದ ಪುಂಗಿ ಕರ್ನಾಟಕ ರಾಜ್ಯದಲ್ಲಿ ನಡೆಯೋದಿಲ್ಲ. ಕಾಂಗ್ರೆಸ್ ಪಕ್ಷದ ಪುಂಗಿ ಈ ರಾಜ್ಯದಲ್ಲಿ ನಡೆಯೋದಿಲ್ಲ. ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರ ಇರ್ಬೋದು, ನಮ್ಮ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಪ್ರಜ್ಞಾವಂತ ಮತದಾರ ಇರ್ಬೋದು, ರಾಜ್ಯದ ಎಲ್ಲ ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡಿದ್ದಾರೆ. ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಜಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗೋದನ್ನ ದೇಶದ ಯಾವುದೇ ದುಷ್ಟ ಶಕ್ತಿಗಳು ತಡೆಯೋದಕ್ಕೆ ಸಾಧ್ಯ ಇಲ್ಲ. ದೇಶದ ಯಾವುದೇ ದುಷ್ಟ ಶಕ್ತಿಗಳು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾರು ಇವತ್ತು ಬಿಜೆಪಿಗೆ ಅನ್ಯಾಯ ಮಾಡಿ ಇವತ್ತು ಸೀಟ್ ಸಿಗಲಿಲ್ಲ ಅಂತೇಳಿ ಹೋಗಿದಾರೋ ಅವರು ಕೂಡ ತಕ್ಕ ಉತ್ತರವನ್ನು ಲೋಕಸಭಾ ಚುನಾವಣೆ ಕೊಡಬೇಕಾಗಿದೆ. ಸಾಕಷ್ಟು ಸಮಯ ಆಗಿದೆ. ನಾನು ಈ ರಾಜ್ಯ ಕಂಡಂತ ಅಪ್ರತಿಮ ರೈತ ನಾಯಕ ಸನ್ಮಾನ್ಯ BS ಯಡಿಯೂರಪ್ಪನವರ ಪರವಾಗೂ ಸಹ ನಿಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ವಿನಂತಿ ಮಾಡ್ತಾರೆ. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ದುಷ್ಟ ಸರ್ಕಾರಕ್ಕೆ ಬುದ್ಧಿ ಕಲಿಸಬೇಕು ಅಂತ ಹೇಳಿದ್ರೆ ಎಲ್ಲ 28 ಕ್ಷೇತ್ರಗಳು ಗೆಲ್ಲಬೇಕು. ಇವತ್ತು ಕೊಪ್ಪಳ ಕೂಡ 1.5-2 ಲಕ್ಷ ಅಂತರದಲ್ಲಿ ಗೆಲ್ಲಬೇಕು. ತಾವೆಲ್ಲರೂ ಕೂಡ ಇರ್ತಕ್ಕಂಥದ್ದು 2 ದಿನ ಮಾತ್ರ. ಹಗಲು ರಾತ್ರಿ ನಮ್ಮ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಪರವಾಗಿ ಕೆಲಸನ ಮಾಡೋದ್ರ ಮೂಲಕ ಅವ್ರನ್ನ ಆಶೀರ್ವಾದ ಮಾಡಬೇಕು, ಗೆಲ್ಲಿಸಬೇಕು ಅಂತ ಹೇಳಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ.
ದಯವಿಟ್ಟು ಬಸ್ಸಿಗೆ ಹೋಗಕ್ಕೆ ಅವಕಾಶ ಮಾಡಿಕೊಡಿ, ಸಾಕಷ್ಟು ಸಮಯ ಆಗಿದೆ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಬಲೋ ಭಾರತ್ ಮಾತಾ ಕಿ. ದಯವಿಟ್ಟು ವಾಹನ ಹೋಗೋದಕ್ಕೆ ಅವಕಾಶ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.